ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದಕ್ಕೆ ಅನ್ಪೂರ್ಣ ಅವ್ರಿಗೆ ಹೇಗಿದ್ರು ಬಿಳಿ ಕೂದಲು ಬಂದಿತ್ತಲ್ಲ, ನ್ಯಾಚುರಲ್ ಆಗಿರುತ್ತೆ ಅಂತ ಕೇಳ್ದೆ. ಅದಕ್ಕೆ ಈ ರೇಂಜ್ ಕೋಪ ಮಾಡ್ಕೊಂಡು ಹೊಡೆದ್ ಬಿಡದ. ನೀವು ಮಾತಾಡ್ತಿರೋದಕ್ಕೆ ನನಗೆ ಕೋಪ ಬರ್ತಿದೆ, ಇನ್ನ ನೆಂಟಿ ಕೋಪ ಬರದೇ ಇರುತ್ತಾ? ನೋಡಿ, ಅವಳು ದೇಹ ಬೆಳೆದಿರಬಹುದು, ಅವಳ ಮನಸ್ಸು ಇನ್ನು 18ಕ್ಕೆ ಸ್ಟಾಪ್ ಆಗ್ಬಿಟ್ಟಿದೆ. ಸೌಂದರ್ಯದ ಬಗ್ಗೆ ಅವಳು ಎಷ್ಟು ಕೇರ್ ತಗೋತಾಳೆ ಗೊತ್ತಾ? ರೂಮಲ್ಲಿ ತಿನ್ನೋ ಐಟಮ್ಗಿಂತ ಮೇಕಪ್ ಐಟಮ್ಗಳೇ ಜಾಸ್ತಿ ಇರುತ್ತೆ. ಅದಕ್ಕೆ ಪೌಡರ್ ಹಾಕೋತಾಳೆ, ಸೆಂಟ್ ಹಾಕೋತಾಳೆ, ಮೇಕಪ್ ಮಾಡ್ಕೊತಿರ್ತಾಳೆ. ಅಂತವಳ ಹತ್ರ ಹೋಗಿ ನೀವು ಮುದುಕಿ ಅಜ್ಜಿ ಅಂದ್ರೆ ಸುಮ್ನೆ ಬಿಡ್ತಾಳ? ತೆಗೆದ್ 4 ಬಿಟ್ ಕಳ್ಸ್ತಾಳ ಅಷ್ಟೇ. ನಾನೇನ್ ಬೇಕು ಅಂತ ಹೇಳಿಲ್ಲ ಗೌಡ್ರೆ, ಅವ್ರ ತಲೆಯಲ್ಲಿ ಬಿಳಿ ಕೂದಲು ಬಂದಿತ್ತಲ್ಲ, ಸುಮ್ನೆ ರೇಗಿಸ್ತೆ. ಅದಕ್ಕೆ ಕೋಪ ಮಾಡ್ಕೊಂಡ್ಬಿಡದ. ಸರಿ ಬಿಡಿ, ಇನ್ ನಿಮ್ ಸಾಹಸಕ್ಕೆ ಬರೋದಿಲ್ಲ. ಅವ್ರ ಬಿಳಿ ಕೂದಲು ಹೋಗೋವರ್ಗು ಅವ್ರನ್ನ ಮಾತಾಡ್ಸೋದು ಇಲ್ಲ. ಇದೇ ನೀವು ಮಾಡೋ ತಪ್ಪು. ಈಗ ನೀವು ಅವಳನ್ನ ಮಾತಾಡ್ಸದೆ ಹೋದ್ರೆ, ಅವಳು ನನಗೆ ಬಿಳಿ ಕೂದಲು ಬಂದಿದೆ, ವಯಸ್ಸಾಗಿದೆ, ಅದಕ್ಕೆ ಯಾರು ಮಾತಾಡ್ತಿಲ್ಲ ಅಂತ ಡಿಪ್ರೆಷನ್ಗೆ ಹೋಗಲ್ವಾ? ಏನ್ರಿ ನೀವು ಹಂಗ್ ಮಾತಾಡದೆ ಹಿಂಗ್ ಮಾತಾಡಿ ಅಂತೀರಾ, ಹಿಂಗ್ ಮಾತಾಡದೆ ಹಂಗ್ ಮಾತಾಡಿ ಅಂತೀರಲ್ಲ. ನಾನ್ ಹೆಂಗ್ ಮಾತಾಡ್ಬೇಕು ಅಂತ ಅದು ನೀವೇ ಹೇಳ್ಬಿಡಿ. ನಿಮ್ಮಿಬ್ಬರ ಹತ್ರ ಮಾತಾಡಿ ಮಾತಾಡಿ ನಾನು ಇಷ್ಟೊತ್ತು ಪ್ರಾಕ್ಟೀಸ್ ಮಾಡಿದ್ದೆಲ್ಲ ಮರ್ತೋಯ್ತು. ಇದಕ್ಕೆ ಹೇಳೋದು, ಇನ್ನೊಬ್ಬರಿಗೆ ತೊಂದರೆ ಕೊಟ್ರೆ ನಮಗೂ ತೊಂದರೆ ಆಗತ್ತೆ ಅಂತ. ನಿಮ್ಮ ಹತ್ರ ಮಾತಾಡಕ್ಕಾಗಲ್ಲ. ನಿಮ್ಮ ಹತ್ರ ಮಾತಾಡೋದಕ್ಕಿಂತ ಆ ಬಿಳಿ ಕೂದಲು ಬಂದಿರೋ ಅನ್ಪೂರ್ಣ ಅವರೇ ಎಷ್ಟೋ ವಾಸಿ. ಹೊಡೆದಾದ್ರು ಕಳ್ಸಿದ್ರು, ನೀವು ಮಾತಲ್ಲಿ ಬಿಡ್ದಂಗೆ ಹೊಡಿತಾ ಇದ್ದೀರಾ. ಮಾಲಿನಿ ಮೇಡಮ್ ಅವರೇ, ಇನ್ನೊಂದ್ ಸಾರಿ ನನ್ನ ಹೆಂಡತಿಗೆ ಬಿಳಿ ಕೂದಲು ಬಂದಿದೆ, ವಯಸ್ಸಾಗಿದೆ, ಮುದುಕಿ ಆಗಿದ್ದಾಳೆ ಅಂತ ಹೇಳಿದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ? ಏನ್ರಿ ಮಾಡ್ತೀರಾ? ನಿಮ್ಮ ತಲೆ ಮೇಲೆ ಜೇನುತುಪ್ಪ ಸುರುವಿ ನಿಮಗ್ ಬಿಳಿ ಕೂದಲು ಪರ್ಮನೆಂಟ್ ಆಗಿ ಹೋಗಿ ಮಾಡ್ಬಿಡ್ತೀನಿ. ಇಲ್ಲ, ಇನ್ನು ನಾನು ಸುಮ್ಮನೆ ಇದ್ರೆ ಆಗಲ್ಲ. ಮನೆಯವರೆಲ್ಲ ನನಗೆ ವಯಸ್ಸಾಗಿದೆ ಅಂತ ಹಂಗಿಸ್ತಾ ಇದ್ದಾರೆ. ಇನ್ನು ನಾನು ಸುಮ್ಮನೆ ಇದ್ರೆ ಊರವರೆಲ್ಲ ನನಗೆ ವಯಸ್ಸಾಗಿದೆ ಅಂತ ನನ್ನನ್ನ ಮೂಲೆ ಗುಂಪು ಮಾಡ್ಬಿಡ್ತಾರೆ. ಇಲ್ಲ, ನಾನೇನಾದ್ರು ಮಾಡ್ಬೇಕು. ಕೂದಲು ಕಪ್ಪು ಮಾಡುವುದು ಹೇಗೆ? ಅಯ್ಯೋ, ಇವ್ರು ತೋರಿಸಾಗ ಮಾಡ್ಬಿಟ್ರೆ ಇರೋ ಬರೋ ಕೂದಲು ಕೈಗೆ ಬಂದ್ಬಿಡತ್ತೆ. ನಾನಿವಾಗ ಏನ್ ಮಾಡ್ಲಿ? ಅಯ್ಯೋ, ನನ್ ದುಃಖ ಕೇಳಕ್ಕೆ ಯಾರು ಇಲ್ವಾ? ಏನ್ ಮಾಡ್ಲಿ? ಅಯ್ಯೋ, ನೀವ್ ಇಲ್ಲಿದ್ದೀರಾ? ಅನು ಅಕ್ಕ, ತಗೊಳ್ಳಿ. ಮಾವಿನ ಹಣ್ಣ ಇದನ್ ತಿಂದ್ರೆ ಕೂದಲಿನ್ನು ಬೆಳ್ಳಗಾಗ್ಬಿಟ್ರೆ ಬೇಡಪ್ಪ, ನನಗ್ ಬೇಡ. ಮಾವಿನ ಹಣ್ಣು ತಿಂದ್ರೆ ಕೂದಲು ಬೆಳ್ಳಗಾಗತ್ತಾ? ಯಾರು ಹೇಳಿದ್ದು ನಿಮ್ಗೆ? ಯಾಕೆ ಈ ತರ ಮಾತಾಡ್ತಿದ್ದೀರಾ ಅಕ್ಕ? ನೀವ್ ನೋಡಿ, ಮಾವಿನ ಹಣ್ಣು ತಿಂದ್ರೆ ಇರೋ ಬರೋ ಕಾಯಿಲೆಗಳೆಲ್ಲ ಹೋಗ್ಬಿಡುತ್ತೆ, ಪ್ರೋಟೀನ್ ಸಿಗುತ್ತೆ, ಆಮೇಲೆ ನಿಮ್ ಸ್ಕಿನ್ ಶೈನ್ ಆಗುತ್ತೆ. ತಗೊಳ್ಳಿ, ತಿನ್ನಿ. ಅಯ್ಯೋ ಗುಲಾಬಿ, ನನಗೆ ನನ್ ಚರ್ಮದ ಹೊಳಪು ಬೇಕಾಗಿಲ್ಲ. ನನ್ ಕೂದಲು ಕಪ್ಪಗಾಗ್ಬೇಕು. ಆ ತರ ಯಾವ್ದಾದ್ರು ಹಣ್ಣಿದ್ರೆ ಹೇಳು, ಅದನ್ನ ತಂದ್ಕೊಡು, ತಿಂತೀನಿ. ಅಲ್ಲ ಅಕ್ಕ, ಕೂದಲು ಬೆಳ್ಳಗಾಗಿರೋದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಿಮಗ್ ಮಾವಿನ ಹಣ್ಣು ಕೊಟ್ಟು ನಮ್ಮತ್ತೆ ಬದ್ಲಾಗಿರೋದನ್ನ ಹೇಳೋಕೆ ಅಂತ ಬಂದೆ. ನೀವ್ ನೋಡಿದ್ರೆ ಈ ತರ ಇದ್ದೀರಾ. ಗುಲಾಬಿ, ಈ ಬಿಳಿ ಕೂದಲು ಬಂದಾಗಿಂದ ನನಗೆ ತಲೆನೇ ಕೆಟ್ಟೋಗ್ಬಿಟ್ಟಿದೆ, ನೆಮ್ಮದಿನೇ ಇಲ್ಲ.